ಏನಿದು? ಅರ್ಶನ ಮೊದಲು ನಿನ್ಗೆ ಹಚ್ಚಿ ಉಳಿದಿದ್ದನ್ನ ಸಾವಿತ್ರಿಗೆ ಹಚ್ಚಬೇಕು. ಏನಿದೆಲ್ಲ? ನನಗಿದೆಲ್ಲ ಇಷ್ಟ ಆಗಲ್ಲ. ಪದ್ಧತಿ ನರಸಿಂಹ. ಮಕ್ಕಳಾಟ ಅನ್ಕೊಂಡ್ರ? ತಕ್ಷಣ ಇದನ್ನೆಲ್ಲ ನಿಲ್ಲಿಸಿ. ನರಸಿಂಹ, ನಿಜ ಹೇಳು, ನಿಜವಾಗ್ಲೂ ನಿನಗೆ ಇದನ್ನೆಲ್ಲ ನಿಲ್ಲಿಸ್ಬೇಕು ಅನ್ಸುತ್ತಾ? ಹಾಗೇನಾದ್ರೂ ಇದ್ದಿದ್ರೆ ಇದನ್ನ ನೀನು ಯಾವತ್ತೋ ನಿಲ್ಲಿಸ್ಬೋದಾಗಿತ್ತು. ಯಾಕೆ ನಿಲ್ಲಿಸ್ಲಿಲ್ಲ? ನನಗೆ ಗೊತ್ತು ನರಸಿಂಹ, ನಿನ್ನ ಮನಸ್ಸಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಇದಕ್ಕೆಲ್ಲ ಒಪ್ಪಿಗೆ ಇದ್ದೇ ಇದೆ. ಇಲ್ಲ ಇಲ್ಲ ಇಲ್ಲ, ನಾನೇನಾದ್ರೂ ಈ ಮದುವೆಗೆ ಒಪ್ಪಿದ್ರೆ ಅದು ನಿನ್ ದಾಕ್ಷಿಣ್ಯಕ್ಕೆ. ಹಿಂದೆ ಮುಂದೆ ನೋಡದೆ ಸಾವಿತ್ರಿನ ಮದುವೆ ಆಗು ಅಂತ ಬೆನ್ ಬಿದ್ದಿದ್ದಕ್ಕೆ. ನರಸಿಂಹ, ಇದನ್ನ ನನ್ನ ಮುಂದೆ ಹೇಳ್ಬೇಡ. ನೀನು ಕನ್ನಡಿ ಮುಂದೆ ನಿಂತ್ಕೊಂಡು ನೀನೇ ಹೇಳ್ಕೊಂಡು ಹೋಗೋಣ. ಅತ್ತೆ, ಇದು ಸರಿ ಇಲ್ಲ. ಅಜ್ಜಿ, ಬೇಗ ಬನ್ನಿ, ಎಲ್ರೂ ಕಾಯ್ತಾ ಇದ್ದಾರೆ. ಸಾವಿತ್ರಿಗೆ ಅರ್ಶನ ಹಚ್ಬೇಕು. ನಾನು ಅದನ್ನೇ ಹೇಳ್ತಾ ಇದ್ದೀನಿ ಪುಟ್ಟ. ನಿಮ್ಮಪ್ಪ ಬರ್ತಾ ಇಲ್ಲ ನೋಡು. ಬಾಪ, ಎಷ್ಟ್ ಚೆನ್ನಾಗಿರುತ್ತೆ. ಎಲ್ರು ಎಷ್ಟು ಖುಷಿಯಾಗಿದ್ದಾರೆ ಗೊತ್ತಾ? ನೀನ್ ಹೋಗು, ನಾನ್ ಬರಲ್ಲ. ಹೀಗೆ ಹೇಳಿದ್ರೆ ಅವನ್ ಬರೋದಿಲ್ಲ. ಸ್ವಲ್ಪ ಅರಿಶಿನ ತೆಗೆದು ಅವನ್ ಕೆನ್ನೆಗೆ ಹಚ್ಚು, ಎಲ್ಲ ಸರಿ ಹೋಗುತ್ತೆ. ಕೊಡಿ ಕೊಡಿ. ಹಲೋ ವಿಶ್ವ, ನಿಮ್ ತಾಯಿ ಚೆನ್ನಾಗೇ ಇದ್ದಾರೆ, ಅವ್ರಿಗೇನೂ ಆಗಿಲ್ಲ. ಎಲ್ಲ ಸೇರಿ ನಿನ್ಗೆ ಮೋಸ ಮಾಡಿದ್ದಾರೆ. ಅಮ್ಮನಿಗೇನು ಆಗಿಲ್ವಾ? ಹೌದು, ಅವ್ರು ಚೆನ್ನಾಗೇ ಇದ್ದಾರೆ. ಅವ್ರಿಗೆ ಬೈಪಾಸ್ ಸರ್ಜರಿ ಆಗ್ಬೇಕು ಅಂತೆಲ್ಲ ಡಾಕ್ಟರ್ ಸುಳ್ಳು ಹೇಳಿದ್ರು. ನಾನು ಈಗ ಇಲ್ಲೇ ಇದ್ದೀನಿ, ನನ್ನ ಜೊತೆಗೆ ನಿಮ್ ತಾಯಿ ಇದ್ದಾರೆ. ಮತ್ತೆ ಆ ಬಾಬು? ಆ ಬಾಬುನ ಪೊಲೀಸ್ನವ್ರು ಹಿಡ್ಕೊಂಡು ಹೋದ್ರು. ನೋಡು ವಿಶ್ವ, ನೀನ್ ನಿಮ್ ತಾಯಿ ಬಗ್ಗೆ ಯೋಚನೆ ಮಾಡ್ಬೇಡ. ಈಗಲೇ ಸಾವಿತ್ರಿನ ಕರ್ಕೊಂಡು ಅಲ್ಲಿಂದ ಹೊರಟೋಗು. ಆಯ್ತಣ್ಣ, ನಾನು ಈಗಲೇ ಹೊರಡ್ತೀನಿ. ಅದೇ ವಿಶ್ವ, ನಿನ್ನನ್ನೇ ಕರ್ಕೊಂಡು ಹೋಗ್ಬೇಕು ಅಂತಾನೆ ಬಂದಿದ್ದೀವಿ. ನಿಜ ಹೇಳಬೇಕು ಅಂದ್ರೆ ನಿನ್ನ ದಿಬ್ಬಣ ಹೊರಡಬೇಕಾಗಿದ್ದು ನಾಳೆ. ಆದ್ರೆ ನರಹರಿ ಸಾಹೇಬರು ಸ್ವಲ್ಪ ಏರುಪೇರು ಮಾಡ್ಬಿಟ್ಟಿದ್ದಾರೆ. ಚಿಕ್ಕಮ್ಮ, ನಾನು ಹಚ್ತೀನಿ. ನಿಂಗಿನ್ನೂ ಟೈಮ್ ಇದೆ, ತಡಿಯೇ. ನೀನ್ ಮದ್ವೆ ಆಗ್ಬೇಕು, ಆಮೇಲೆ ನೀನ್ ಹಚ್ಚೋದು ಇನ್ನೊಬ್ರಿಗೆ. ಎಷ್ಟು ಲಕ್ಷಣವಾಗಿ ಕಾಣ್ತಾ ಇದ್ದಾಳಲ್ವಾ ನಮ್ ಸಾವಿತ್ರಿ. ಅಹಲ್ಯಕ್ಕ, ಬನ್ನಿ ಹಚ್ಚಿ. ಬೇಕಾಗಿಲ್ಲ, ಬನ್ನಿ ಚಿಕ್ಕಮ್ಮ. ಎಲ್ಲದಕ್ಕೂ ನಾನು ಈ ಮನೆ ಹಿರಿ ಸೊಸೆ ಅಂತ ಹೇಳ್ಕೊತಾ ಇರ್ತೀಯಲ್ಲ. ಹಿರಿ ಸೊಸೆ ನೀನು ಅರ್ಶನ ಹಚ್ಬೇಕು. ಬಂದು ಸಾವಿತ್ರಿಗೆ ಅರ್ಶನ ಹಚ್ಚು. ತಕೊಳ್ಳಿ ಅರ್ಶನ. ದಿಬ್ಬುಂದವರೆಲ್ಲ ಕಾಯ್ತಾ ಇದ್ದಾರೆ. ವರ ಬರೋದೊಂದೇ ಬಾಕಿ. ಬಿಡಿ, ನಾನು ಬರಲ್ಲ ಬಿಡಿ. ಕರ್ಕ ಬನ್ನಿ.